ನಾವು ಬಂದ್ವಿ ಈಗ ಒಳಗಡೆ ಎಂಟ್ರಾಗಿ ಈ ಶೆಫಿಂದ ಚೆನ್ನಾಗಿದೆಯಾ? ಇಲ್ಲಿ ಮೇಜರ್ಲಿ ಬಂದು ಟಾಟಾ ಎಲೆಕ್ಟ್ರಾನಿಕ್ಸ್ ಇನಿಷಿಯಲಿ ಅಲ್ಲೇ 19,000 ಮೇಲನ್ನೇ ಮೇಲಿದೆ. ಇಲ್ಲಿಂದ ನಾವು ಬಂದ್ವಿ ಈಗ ಒಳಗಡೆ ಎಂಟ್ರಾಗಿ ಈ ಶೆಫಿಂದ ಚೆನ್ನಾಗಿದೆಯಾ? ಸೆಕೆಂಡ್ ಇದೆ ಸರ್. ಗ್ರೌಂಡಲ್ಲಿ ಡೈನಿಂಗ್ ಪ್ರಾವಿಷನ್ ಮಾಡಿದೆ. ನಾವೇ ಮಾಡ್ತೀವಿ. ಯಾಕಂದರೆ ಇದು ಒಳ್ಳೆ ಪ್ರಾಜೆಕ್ಟು, ತುಂಬ ದೊಡ್ಡ ಪ್ರಾಜೆಕ್ಟ್. ಪುಟ್ಟಿಂಗ್ಸ್ ಹಾಕಬೇಕಂದ್ರೆ ನೀವು ಇಷ್ಟು ಪುಟ್ಟಿಂಗ್ ಹಾಕಬೇಕು. ಆಮೇಲೆ ಮೇಲೆ ಹೋಗ್ತಾ ಒಂದು 5% ವೇರಿಯೇಷನ್ ಆದ್ರೂ ಏನು ತೊಂದರೆ ಆಗೋದಿಲ್ಲ. ಬೇಸ್ಮೆಂಟ್ ತುಂಬ ಇಂಪಾರ್ಟೆಂಟ್. ಆ ಬೇಸ್ಮೆಂಟ್ ಇರಬೇಕಂದ್ರೆ ನೀವೆಲ್ಲ ಫಸ್ಟ್ ಲೆವೆಲ್ ಟೈಮಲ್ಲಿ ಹಾಕುವಾಗ ನೋಡಬೇಕು. ಚಂದ್ರ ಬಾಯ್ಲೆ ಬೇಸ್ಮೆಂಟು ಹಾಕುವಾಗ ಇಂಜಿನಿಯರ್ಸ್ನ ಇಟ್ಕೊಂಡೆ ಬೇಸ್ಮೆಂಟ್ ಹಾಕ್ಬೇಕು. ಫಿಟ್ಟಿಂಗ್ಸು ಇದೆಲ್ಲ ಹಾಕ್ಬೇಕು. ಯಾಕಂದರೆ ಬೇಸ್ಮೆಂಟ್ ಎಲ್ಲ ತುಂಬ ಸ್ಟ್ರಾಂಗ್ ಆಗಿ ಚೆನ್ನಾಗಿ ಬರಬೇಕು. ಕರೆಕ್ಟಾಗಿ ಏನಿದೆ ಸ್ಪೆಸಿಫಿಕೇಶನ್ ಅದ್ರ ಪ್ರಕಾರ ಹೋಗಿ ಬರಬೇಕು. ಅದನ್ನು ನೀವು ಕರೆಕ್ಟಾಗಿ ಇಟ್ಕೊಂಡು ಆ ಟೈಮಲ್ಲಿ ಅದು ನೀವು ಹಾಕ್ಬಿಟ್ಟು ಒಂದು ಆ ಬೇಸ್ಮೆಂಟ್ ಫುಟ್ಟಿಂಗ್ಸ್ ಹಾಕುವಾಗ ನೀವು ಫೋಟೋಸ್ ತೆಗೆದು ಆ ಫೋಟೋಸನ್ನು ನಾನು ಕಳಿಸ್ಬೇಕು. ನೀವೇ ಅಷ್ಟೆಲ್ಲ ನೋಡಿ ಎಷ್ಟು ಅಪಾರ್ಟ್ಮೆಂಟ್ಸ್ ಡಿಸೈನ್ ಎಸ್ಟಿಮೇಟ್ ಎಲ್ಲ ಅಲ್ಲಿ ಸೆಂಟ್ರಲ್ ಗೌರ್ಮೆಂಟ್ಗೆ ಹೋಗಿ ಅಲ್ಲಿ ಸ್ಕ್ರೂಟ್ನಿ ಆಗಿ ಅವ್ರು ಫೈನಲ್ ಮಾಡೋದು. ಏನಾದರೂ ಕರೆಕ್ಷನ್ ಅದೇ ಪ್ರಕಾರ ಚೆನ್ನಾಗಿದೆ. ಫಸ್ಟ್ ಮಾಡಪ್ಪ, ಫಾಸ್ಟಾಗಿ ಮಾಡ್ಬೋದು. ಫಾಸ್ಟಾಗಿ ಮಾಡ್ತೀನಿ ಅಂತ ನಮಗೆ ಫಾಸ್ಟಾಗಿ ಮಾಡು, ಜಲ್ದಿ ಮಾಡ್ಕೊಂಡು ಸ್ಟ್ರಕ್ಚರ್ ಕಂಪ್ಲೀಟ್ ಆ ಬಿಲ್ಡಿಂಗು ಎಪ್ರಿಲ್ ಮಾಡ್ಕೊಳ್ಳೋಣ. 27 ಡಿಸೆಂಬರ್ಗೆ ಮುಗಿದ್ಬಿಟ್ಟು ಇನಾಗ್ರೇಷನ್ ಇಮಿಡಿಯೇಟಾಗಿ ಎಲೆಕ್ಷನ್ ಇಲ್ಲಿರೋರೆಲ್ಲ ಓಟ್ ಸೇರ್ಕೊಂಡು 6,000 ಓಟ್ ಅಂತ ಔಟ್ಸೈಡ್ ರಘು ಇಲ್ಲ ಎಲ್ಲರೂ ಓಟ್ ಸೇರ್ತಾರೆ. ಎಲ್ಲ 4-5 ಕೆಳಗಡೆ 4-5